ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಹಾಗೂ ಯದುವೀರ್ ನಡುವಿನ ಮುನಿಸು ಶಮನವಾಗಿಲ್ವಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಇಬ್ಬರ ನಡುವಿನ ಹಾವಭಾವ ಅದೇ ರೀತಿಯಲ್ಲಿ ಅದೇ ದಾಟಿಯಲ್ಲಿ ತೋರಿಸ್ತಾ ಇದೆ. ಪರಸ್ಪರ ಹೆಸರು ಹೇಳದೆ ಮಾತು ಮುಗಿಸಿದ್ದಾರೆ ಪ್ರತಾಪ್ ಸಿಂಹ ಹಾಗೂ ಯದುವೀರ್. 1.5 ಗಂಟೆ ಅಕ್ಕಪಕ್ಕ ಕೂತ್ರು ಕೂಡ ಮಾತಿಲ್ಲ, ಕತೆ ಇಲ್ಲ. ನಾನು ಜನಸೇವಕ ಅಂತ ಹಲವು ಬಾರಿ ಪ್ರತಾಪ್ ಸಿಂಹ ಅವರು ಉಚ್ಚರಿಸಿದ್ರು. ಪಕ್ಕದಲ್ಲಿ ಕೂತವರಿಗೂ ದ್ರೋಹ ಮಾಡಲ್ಲ ಅಂತ ಪ್ರತಾಪ್ ಸಿಂಹ ತಿಳಿಸಿದ್ರು. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಹಾಗೂ ಯದುವೀರ್ ಮಧ್ಯೆ ಮುನಿಸು ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ? ಟಿಕೆಟ್ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಿರುಕೇನಿದೆ ಅದು ಕಡಿಮೆ ಆಯಿತು, ಎಲ್ಲವೂ ಸರಿ ಆಯಿತು ಅಂತ ಬಿಜೆಪಿ ಹೇಳ್ಕೊಳ್ತಾ ಇದ್ರು. ಬಟ್ ರಿಯಾಲಿಟಿ ಬೇರೆನೇ ಇದ್ದ ಹಾಗೆ ಕಾಣಿಸ್ತಾ ಇದೆ. भारत माता की जय, भारत माता की जय, नरेंद्र मोदी की भारत माता की जय. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಇಬ್ಬರ ನಡುವೆ ಎಲ್ಲವೂ ಸರಿ ಇದೆ ಅಂತ ತೋರಿಸೋ ಪ್ರಯತ್ನ ಬಿಜೆಪಿ ನಾಯಕರಿಗಿದೆ. ಬಟ್ ಆ ಬಿರುಕು ಇನ್ನು ಬಿರುಕಾಗೆ ಇದೆಯಾ ಅನ್ನೋ ಪ್ರಶ್ನೆ ಇವತ್ತಿನ ಡೆವಲಪ್ಮೆಂಟ್ ನೋಡಿದ್ರೆ ಅನಿಸ್ತಾ ಇದೆ. ನಿರಂತರ ಒಟ್ಟು 1.5 ಗಂಟೆಗಳ ಕಾಲ ಮಾಧ್ಯಮ ಸಂವಾದ ನಡೀತು. ಇಡೀ ಮಾಧ್ಯಮದ ಸಂವಾದ ಉದ್ದಕ್ಕೂ ಕೂಡ ಎಲ್ಲೂ ಕೂಡ ಒಂದು ಕ್ಷಣದಲ್ಲೂ ಕೂಡ ಯದುವೀರ್ ಅವರಾಗಲಿ ಅಥವಾ ಪ್ರತಾಪ್ ಸಿಂಹ ಅವರಾಗಲಿ ಪರಸ್ಪರವಾಗಿ ಮಾತನಾಡಿದಂತೂ ನಾವು ಕಾಣಲಿಲ್ಲ. ಅಷ್ಟರ ಮಟ್ಟಿಗೆ ಒಂದು ರೀತಿಯಾದಂಥ ಡಿಸ್ಟೆನ್ಸನ್ನು ಅವರಿಬ್ಬರು ಮಾಡ್ಕೊಂಡಿದ್ದಂಥದ್ದು ಮತ್ತು ಎಲ್ಲೋ ಒಂದು ಕಡೆಯಲ್ಲಿ ಒಂದು ಸಂದರ್ಭದಲ್ಲಿ ಮಾತ್ರ ಹೆಸರುಗಳನ್ನ ಹೇಳೋ ಪ್ರಯತ್ನಗಳನ್ನ ಮಾಡಿದ್ರಂತೂ ಉಳಿದಂತೆ ಅಂಥದ್ದೊಂದು ಏನು ಸಂಪೂರ್ಣವಾಗಿ ಮುನಿಸು ಮರೆತು ಇಬ್ಬರು ಕೂಡ ಒಂದಾಗಿದ್ದಾರೆ ಅನ್ನುವಂಥ ರೀತಿಯಾದಂಥ ವಾತಾವರಣ ಇವತ್ತಿನ ಮಾಧ್ಯಮ ಸಂವಾದದಲ್ಲಿ ಕಾಣಲಿಲ್ಲ. ಆದರೆ ಪ್ರತಾಪ್ ಸಿಂಹ ಮಾತ್ರ ಒಂದು ಮಾತನ್ನು ತೀರ ಸ್ಪಷ್ಟಪಡಿಸ್ತಾ ಇರುವಂಥದ್ದು, ಪಕ್ಷ ನನಗೆ ತಾಯಿ ಇದ್ದಂತೆ. ನಾನು ಪಕ್ಷಕ್ಕೆ ಅಥವಾ ನನ್ನ ಪಕ್ಕದಲ್ಲಿ ಕೂತಿರುವಂಥವ್ರಿಗೆ ಯಾರಿಗೂ ಕೂಡ ನಾನು ದ್ರೋಹ ಮಾಡೋದಿಲ್ಲ. ನಾನು ಪಕ್ಷ ನನ್ನ ತಾಯಿ ಎನ್ನುವಂಥದ್ದನ್ನು ನಾನು ನನ್ನ ಬಾಯಿ ಮಾತಲ್ಲ, ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಅನ್ನುವಂಥದ್ದು. ಅಲ್ಲಿಗೆ ನನ್ನಿಂದ ಯಾವುದೇ ರೀತಿಯಂಥ ದ್ರೋಹಗಳು ನನ್ನ ಪಕ್ಕದಲ್ಲಿ ಇರೋರಿಗೆ ಆಗೋದಿಲ್ಲ ಅನ್ನುವಂತಹ ಮಾತಿನ ಅರ್ಥ ಏನು ಅಂದರೆ, ಪಕ್ಕದಲ್ಲಿ ಯದುವೀರ್ ಅವರಿದ್ದರು, ಅವರಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ನಾನು ಪಕ್ಷಕ್ಕೆ ಭಾಳ ನಿಷ್ಠಾವಂತ, ನಾನು ಯಾವುದೇ ರೀತಿಯ ದ್ರೋಹ ಮಾಡದಲ್ಲೇ ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥದ್ದು. ಅದರ ಜೊತೆಗೆ ದೇಶಕ್ಕೆ ಮೋದಿ ಬೇಕು, ಮೋದಿಯವರ ಪರವಾಗಿ ಕೈ ಎತ್ತೋಕ್ಕೆ ಮೈಸೂರಿಂದ ಒಬ್ಬರು ಬೇಕು. ಆ ದೃಷ್ಟಿಯಿಂದಲೂ ಕೂಡ ನಾನು ಕೆಲಸವನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಅವರು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ರು. ಅಲ್ಲಿಗೆ ಅವರು ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಥವಾ ಮತ್ತೊಂದು ಇವೆಲ್ಲವಕ್ಕೂ ಕೂಡ ತೆರೆ ಎಳೆಯುವಂಥ ಪ್ರಯತ್ನಗಳನ್ನ ಮಾಡಿದರು. ಆದರೆ ಇನ್ನೂ ಕೂಡ ಯದುವೀರ್ ಅವರ ವಿಚಾರದಲ್ಲಿ ಅಥವಾ ಪ್ರತಾಪ್ ಸಿಂಹ ಅವರಿಗೆ ಸಂಪೂರ್ಣವಾದಂಥ ಮುನಿಸು ಮರೆಯಾಗಿದೆ ಅನ್ನುವಂಥ ಲಕ್ಷಣಗಳು ಇವತ್ತಿನ ಮಾಧ್ಯಮ ಸಂವಾದದಲ್ಲಿ ಕಂಡು ಬರಲಿಲ್ಲ. ಯಾಕಂದರೆ ಅಂಥದ್ದೊಂದು ತೀರಾ ಉತ್ತಮವಾದಂತಹ ಮಾತುಕತೆಗಳು ಪರಸ್ಪರವಾಗಿ ಅವರು ಮಾತನಾಡಲಿಲ್ಲ. ಬಹುಶಃ ಅವರಿಗೆ ಈ ಹಿಂದೆನೂ ಕೂಡ ಅಂಥ ದೊಡ್ಡ ಮಟ್ಟದ ಪರಸ್ಪರ ಪರಿಚಯ ಇದ್ರೂ ಕೂಡ ಅಂಥ ದೊಡ್ಡ ಮಟ್ಟದ ಸ್ನೇಹ ಇರಲಿಕ್ಕಿಲ್ಲ. ಆ ದೃಷ್ಟಿಯಿಂದನೂ ಕೂಡ ಇದು ಇರ್ಬೋದು. ಆದರೆ ಸದ್ಯಕ್ಕಂತೂ ಮಾಧ್ಯಮ ಸಂವಾದದಲ್ಲಿ ಕಂಡು ಬಂದಿದ್ದಂಥದ್ದು ಇಬ್ಬರು ಜೊತೆಯಲ್ಲೇ ಕೂತಿದ್ರು ಕೂಡ ಪರಸ್ಪರವಾದಂಥ ಆತ್ಮೀಯವಾದಂಥ ಮಾತುಕತೆ ಅಂತೂ ಕಂಡು ಬರಲಿಲ್ಲ. ಮಮತಾ, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.